ಮೂರನೇ ಹಂತದಲ್ಲಿ 16 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಲಿದೆ. ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ನಡೆಯಲಿದೆ ಮತಪಟ್ಟಿ ಪರಿಷ್ಕರಣೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ 16 ರಾಜ್ಯಗಳಲ್ಲಿ ಮೂರನೇ ಹಂತದ ಪ್ರಕ್ರಿಯೆ ಶುರುವಾಗಲಿದೆ. ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ. ಕರ್ನಾಟಕದಲ್ಲಿ 5,55,00,000 ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. 16 ರಾಜ್ಯಗಳ 36.73 ಕೋಟಿ ಮತಪಟ್ಟಿ ಪರಿಷ್ಕರಣೆ ಆಗಲಿದೆ. ಆಂಧ್ರ, ಅರುಣಾಚಲ್ ಪ್ರದೇಶ, ಚಂಡೀಗಢ, ಡೆಹ್ರಾಡೂನ್, ಹರಿಯಾಣ, ಜಾರ್ಖಂಡ್, ಕರ್ನಾಟಕ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ದೆಹಲಿ, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ, ಅದರ ಜೊತೆಗೆ ಉತ್ತರಾಖಂಡ, ಈ ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಗಲಿದೆ. ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಲಿದೆ. ಇದರಲ್ಲಿ ಕರ್ನಾಟಕ ಕೂಡ ಸೇರಿದೆ. ಒಟ್ಟು 16 ರಾಜ್ಯಗಳಲ್ಲಿ ಮೂರನೇ ಹಂತದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ. ಕರ್ನಾಟಕದಲ್ಲಿ 5.5 ಕೋಟಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಶುರು ಮಾಡುವಂತಹ ನಿರ್ಧಾರವನ್ನು ತಗೊಳ್ಳಲಾಗಿದೆ. ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಗಲಿದೆ. ಚುನಾವಣಾ ಆಯೋಗ ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆಯನ್ನ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಕರ್ನಾಟಕ ಕೂಡ ಇದರಲ್ಲಿ ಸೇರಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಈ 3 ರಾಜ್ಯಗಳು ಸೇರಿ ಒಟ್ಟು 16 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ. ಆಂಧ್ರಪ್ರದೇಶ, ಅರುಣಾಚಲ್ ಪ್ರದೇಶ, ಚಂಡೀಗಢ, ಡೆಹ್ರಾಡೂನ್, ಹರಿಯಾಣ, ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ನಡೆಯುತ್ತೆ. ಅದರ ಜೊತೆಗೆ ಕರ್ನಾಟಕ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ದೆಹಲಿ, ಒಡಿಶಾ, ಪಂಜಾಬ್, ಜೊತೆಗೆ ತ್ರಿಪುರಾ, ಸಿಕ್ಕಿಂ, ತೆಲಂಗಾಣ, ಉತ್ತರಾಖಂಡ ರಾಜ್ಯಗಳಲ್ಲೂ ಕೂಡ ಮತಪಟ್ಟಿ ಪರಿಷ್ಕರಣೆ ಆಗಲಿದೆ. ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಈಗ ಚುನಾವಣಾ ಆಯೋಗ ಮುಂದಾಗಿರೋದು. ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧಾರವನ್ನು ಮಾಡಿದೆ. 16 ರಾಜ್ಯಗಳ 36.73 ಕೋಟಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಇದು ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ. ಈಗಾಗಲೇ 2 ಹಂತಗಳ ಮತದಾರರ ಪಟ್ಟಿ ಪರಿಷ್ಕರಣೆ ಮುಕ್ತಾಯ ಆಗಿದೆ. ಏಪ್ರಿಲ್ ವೇಳೆಗೆ 2ನೇ ಹಂತದ ವಿಶೇಷ ಸಾರಾಂಶ ಪರಿಷ್ಕರಣೆ ಅಥವಾ ಎಸ್ಐಆರ್ ಮುಕ್ತಾಯ ಆಗಿದೆ. ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವ ಮತ್ತು ನವೀಕರಿಸುವಂತಹ ಉದ್ದೇಶವನ್ನು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಈಗ ಚಾಲನೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ ಮೂರನೇ ಹಂತದಲ್ಲಿ 16 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಶುರು ಮಾಡೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿರೋದು. ಸೊ ಯಾವತ್ತಿನಿಂದ ಆರಂಭ ಆಗುತ್ತೆ, ಏನೆಲ್ಲ ಡೀಟೇಲ್ಸ್ ಇದೆ? ಮಧು, ಬಹು ನಿರೀಕ್ಷಿತ ಒಂದು ಎಸ್ಐಆರ್ ಕರ್ನಾಟಕದಲ್ಲಿ ಶುರುವಾಗ್ತಾ ಇರುವಂತದ್ದು. ಅದು ಜೂನ್ 30ರಿಂದ ಮನೆ ಟು ಮನೆ ಅಂದ್ರೆ ಹೌಸ್ ಟು ಹೌಸ್ ಹೋಲ್ಡ್ ಪ್ರಕ್ರಿಯೆ ಶುರುವಾಗುತ್ತೆ. 1 ತಿಂಗಳ ಕಾಲ ಇದು ನಡೆಯುತ್ತೆ ಪೂರ್ತಿಯಾಗಿ. ಈಗ ಪ್ರಸ್ತುತ ಚುನಾವಣಾ ಆಯೋಗ ರಿಲೀಸ್ ಮಾಡಿರುವ ಡೇಟಾ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 5.55 ಕೋಟಿ ಅಂದ್ರೆ 5,55,70,000 ಮತದಾರರು ಪ್ರಸ್ತುತ ಇದ್ದಾರೆ. ಅವ್ರನ್ನೆಲ್ಲ ಅಂದ್ರೆ ಹೌಸ್ ಟು ಹೌಸ್ ವಿಸಿಟ್ ಮಾಡಿ BLOಗಳು ಇದಕ್ಕೋಸ್ಕರನೇ ಸುಮಾರು 5,000 BLOಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಅವರೆಲ್ಲರೂ ಕೂಡ ಆಯಾ ಮನೆಗಳಿಗೆ ವಿಸಿಟ್ ಮಾಡಿ ಅದರ ಪ್ರಕ್ರಿಯೆಯನ್ನ ಮುಗಿಸಲಿಕ್ಕೆ 1 ತಿಂಗಳ ಕಾಲ ಅವಕಾಶ ಕೊಟ್ಟಿರುವಂತದ್ದು. ಆನಂತರ ಅಕ್ಟೋಬರ್ 1ನೇ ತಾರೀಕು
ಪೂರ್ತಿಯಾಗಿ ಫೈನಲ್ ಮತದಾರರ ಪಟ್ಟಿ ಒಂದು ಬಿಡುಗಡೆ ಮಾಡುತ್ತೆ. ಅಂದ್ರೆ ಸುಮಾರು 3 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಪ್ರಕ್ರಿಯೆ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಇವ್ರಿಗೆ ಯಾರಿಗೆ BLOಗಳಿಗೆ ಒಂದು ಟ್ರೈನಿಂಗ್ ಕೊಡುವಂತದ್ದಾಗುತ್ತೆ. ಅವ್ರಿಗೆ ಒಂದು ಪ್ರಿಪರೇಷನ್, ಟ್ರೈನಿಂಗು, ಮತ್ತೆ ಹೆಂಗೆ ಏನ್ ಮಾಡ್ಬೇಕು ಏನು ಅನ್ನುವಂಥದ್ದು. ಆ ನಂತರ ಅವರು ಮನೆ ಟು ಮನೆ ಅಂದ್ರೆ ಹೌಸ್ ಟು ಹೌಸ್ ಹೋಗುವಂತ ಪ್ರಕ್ರಿಯೆ ಶುರುವಾಗುತ್ತೆ. ಈ ಪ್ರಕ್ರಿಯೆ ಶುರುವಾದ ಕೂಡಲೇ ಪುನಃ ಅವರು ಅಲ್ಲಿಂದ ಅದರದ್ದು ಪೋಲಿಂಗ್ ಸ್ಟೇಷನ್ಸ್ ಏನು, ಮತ್ತೆ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲು ಅದೇ, ಮತ್ತೆ ಅದಕ್ಕಿಂತ ಬಂದಂತ ಅಬ್ಜೆಕ್ಷನ್ಸ್ ತಗೊಳ್ಳೋದಕ್ಕೆ ನಿಗದಿತ ದಿನಾಂಕಗಳನ್ನ ಮಾಡಲಾಗಿದೆ. ಆ ನಂತರ ಪೂರ್ತಿಯಾಗಿ ಅದನ್ನೆಲ್ಲವನ್ನು ಕೂಡ ವೆರಿಫೈ ಮಾಡಿ ಪ್ರಕಟಣೆ ಮಾಡುವಂತದ್ದು ಅಕ್ಟೋಬರ್ 1ನೇ ತಾರೀಕು ಫೈನಲ್ ಡ್ರಾಫ್ಟ್ ರೋಲ್ ಅನ್ನ ಪ್ರಕಟಣೆ ಮಾಡುತ್ತೆ. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.